ಹಾಯ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಬನ್ನಿ, ನಾನಿವತ್ತು ಸೊಪ್ಪಿನ ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. 2 ಸ್ಪೂನಿನಷ್ಟು ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಹಾಕ್ತೀನಿ. ಈಗಲೇ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ನಾನು, ಆಮೇಲೆ ಹಾಕಲ್ಲ. ಆಮೇಲೆ ಕರಿಬೇವು ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿದೆ. ಹಸಿಮೆಣಸಿನ್ಕಾಯಿ 5ರಿಂದ 6, ಅಂದರೆ ನಮ್ಮ ಮನೇಲಿ ಜನ ಇದೀವಲ್ಲ, ಹಂಗಾಗಿ 5ರಿಂದ 6 ಖಾರ ಇರೋ ಹಾಕಿದ್ದೀನಿ. ಹಾಗೆ ಒಂದು ದಪ್ಪನ ಸೈಜಿನ ಈರುಳ್ಳಿ ಹಾಕಿದ್ದೀನಿ. ಸೊಪ್ಪಿನ ಸಾರು ಈ ಥರ ಮಾಡಿ ಒಗ್ಗರಣೆ ಮುಂಚೆ ಹಾಕಿಬಿಟ್ರೆ ಏನೂ ಅನಿಸಲ್ಲ. ಕುಕ್ಕರಿಗೆ ಹಾಕಿಟ್ಬಿಟ್ರೆ ಎಲ್ಲ ಕ್ಲೀನಾಗಿ ಬೇಯಿಸ್ತೈತೆ. ನೋಡಿ, ಎಲ್ಲ ಕೆಂಪು ಕಲರ್ ಬರ್ತಾಯಿತ್ತು. ಈಗ ಹೆಚ್ಚಿಟ್ಟಿರೋ ಟೊಮೆಟೊ ಹಣ್ಣು 5ರಿಂದ 6 ಟೊಮೆಟೊ ಹಣ್ಣು, ಬೆಳ್ಳುಳ್ಳಿ 2 ಹಾಕ್ತಿದ್ದೀನಿ. ಈ ರೀತಿ ಮಾಡ್ಕೊಂಡು ಭಾಳ ಚೆನ್ನಾಗಿರುತ್ತೆ. ಯಾಕಂದರೆ ಫಸ್ಟಿಗೆ ಎಣ್ಣೆದಾಗೆಲ್ಲ ಫ್ರೈ ಮಾಡಿಬಿಟ್ರೆ ಭಾರಿ ಚೆನ್ನಾಗಿರುತ್ತೆ. ಆಮೇಲೆ ತೊಳೆದು ನೆನೆ ಇಟ್ಟಿರೋ ಸೊಪ್ಪು ಈ ಥರ ನೆನೆ ಇಟ್ಟಿವೆ ಅಂದರೆ ಎಲೆ ಒಳಗೆ ಮಣ್ಣಿರುತ್ತೆ. ಒಂದೊಂದು 2 ಸತಿ ತೊಳೆದಿದ್ದೀನಿ. ಹಾಗಾದರೂ ನೀರಲ್ಲಿ ನೆನೆ ಇಟ್ಟಿದ್ದೀನಿ ನಾನು. ಈ ಥರ ಮಾಡ್ಬೇಕು, ಯಾಕಂದರೆ ಎಲೆ ಒಳಗೆಲ್ಲ ಮಣ್ಣಿರುತ್ತೆ. ನಮ್ಮದು ಹೊಲ್ದಾಗೆ ಬೆಳೆದಿದ್ದರಿಂದ ಬಳೆ ಹೊಡ್ಕ ಇದೆಯಲ್ಲ, ಬಳೆ ಹೊಡ್ಕ ಹಾಕಿದ್ದೀನಿ. ಭಾರಿ ಚೆನ್ನಾಗಿ ಸಾರು ಬರುತ್ತೆ, ಮಂದಿ ಸಾಂಬಾರು ಬರುತ್ತೆ. ಈ ಥರ ಮಾಡಿ ಹಾಕೋದ್ರಿಂದ ಮಣ್ಣೆಲ್ಲ ಕೆಳಗಿರುತ್ತೆ. ನೋಡಿರಿ ಎಷ್ಟು ಮಣ್ಣು ಬಂದಿದೆ. 2 ಸತಿ ತೊಳೆದಿದ್ದೀನಿ ನಾನು. ತೊಳೆದ್ರೂ ನೆನೆ ಇಟ್ಟಿದ್ದೆ ಸೊಪ್ಪು ನೆನೆ ಇಡೋದ್ರಿಂದ ಅದರೊಳಗಿರೋ ಮಣ್ಣೆಲ್ಲ ಇಳಿದ್ಕೊತತೆ ನೀರಲ್ಲಿ. ಈ ಥರ ಟ್ರೈ ಮಾಡಿ ನೀವು. ನೋಡಿ ಎಷ್ಟು ಇದಿದೆ. ಈ ಥರ ಮಾಡೋದ್ರಿಂದ ಸೊಪ್ಪಿನೊಳಗಿನ 2 ಸತಿ ತೊಳೆದು ಇಷ್ಟು ನೆನೆ ಇಟ್ಟಿದ್ದೆ, ಇಷ್ಟು ನೀರು ಬಿಟ್ಕೊಂಡಿದ್ದೆ. ನೋಡಿ, ಇದು ಕೆಳಗೆ ತರಕಾರಿ ಇದೆಯಲ್ಲ, ಅದು ಕ್ಲೀನಾಗಿ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ. 1 ಲೋಟ ಬೇಳೆ ತಗೊತಿದ್ದೀನಿ. ಇದ್ರ ಮೇಲೆ ಬೇಳೆ ನಾನು ತೊಳೆದು ಒಣಗಿಕ್ಕಿದ್ದೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಅರಿಶಿನ ಪುಡಿ ಹಾಕಿದೆ. 2 ಚೆಂಬು ನೀರು ಹಾಕ್ತಾಯಿದ್ದೀನಿ. ನೋಡಿ, ಆಮೇಲೆ ಕ್ಲೋಸ್ ಮಾಡ್ತೀನಿ. ಇದು ಕ್ಲೋಸ್ ಮಾಡಿದ್ದೀನಿ.